ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಪಾರ್ವತಿಯು ಸತಿಯಾಗಿ ಅಥವಾ ದಾಕ್ಷಾಣಿಯಾಗಿರುವ ಕಥೆಯನ್ನು ಹೇಳ್ತಿದ್ದೀನಿ. ಪಾರ್ವತಿ ಎಂದರೆ ಸತಿ. ಈಕೆ ಪರಶಿವನನ್ನು ತನ್ನ ತಂದೆಯ ಆಸೆಗೆ ವಿರುದ್ಧವಾಗಿ ಮದುವೆಯಾಗುತ್ತಾಳೆ. ಈಕೆಯ ತಂದೆ ದಕ್ಷ ಮಹಾರಾಜ. ಒಮ್ಮೆ ದಕ್ಷ ಮಹಾರಾಜ ದೊಡ್ಡ ಯಜ್ಞವನ್ನು ತಮ್ಮ ಮನೆಯಲ್ಲಿ ಕೈಗೊಂಡಿರುತ್ತಾರೆ. ದೇವತೆಗಳಿಗೆ ಆಹ್ವಾನವನ್ನಿತ್ತಮ್ಮ ದಕ್ಷ ಮಹಾರಾಜರು ತನ್ನ ಅಳಿಯ ಪರಶಿವನಿಗೂ ಮಗಳು ಸತಿಗೂ ಯಜ್ಞದಲ್ಲಿ ಪಾಲ್ಗೊಳ್ಳಲು ಆಹ್ವಾನವನ್ನು ನೀಡುವುದಿಲ್ಲ. ಶಿವನು ಆಹ್ವಾನವಿಲ್ಲದೆ ಕಾರ್ಯಕ್ರಮಕ್ಕೆ ಹೋಗುವುದು ಬೇಡವೆಂದು ಹೇಳಿದರು. ಕೇಳದ ಸತಿ ಪರಶಿವನ ಮಾತನ್ನು ಅಲ್ಲೆಗಳೆದು ತನ್ನ ತವರಿಗೆ ತೆರಳುತ್ತಾರೆ. ಯಜ್ಞದಲ್ಲಿ ತನ್ನ ತಂದೆಯಿಂದ ಅವಮಾನವನ್ನು ಸಹಿಸಲಾರದೆ ಸತಿ ಆ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನೇ ತ್ಯಜಿಸುತ್ತಾಳೆ. ಇದರಿಂದ ಖಿನ್ನತೆಗೆ ಒಳಗಾಗಿದ್ದ ಪರಶಿವನು ಇನ್ನೆಂದು ನಾನು ಯಾರನ್ನು ಮದುವೆಯಾಗಲಾರೆನೆಂದು ಎಲ್ಲವನ್ನು ತ್ಯಜಿಸಿ ಧ್ಯಾನಕ್ಕೆ ಕುಳಿತು ಬಿಡುತ್ತಾರೆ. ಪರಶಿವನ ಮನಸ್ಸನ್ನು ಯಥಾಸ್ಥಿತಿಗೆ ತರಲು ದೇವಾನುದೇವತೆಗಳು ಸತಿಯಲ್ಲಿ ಮತ್ತೊಮ್ಮೆ ಮೊರೆ ಹೋಗುತ್ತಾಳೆ. ತಾಯೇ ಸತಿ ತಾನು ಮತ್ತೊಮ್ಮೆ ಜನ್ಮ ತಾಳುವಂತೆ ಬೇಡಿಕೊಳ್ಳುತ್ತಾರೆ. ಅದೇ ದಾಕ್ಷಾಯಿಣಿಯಾಗಿ ತಾಳಿದ ಜನ್ಮ.